76ನೇ ವರ್ಷದ ಆಚರಣೆ. ಬರೋಬ್ಬರ ಇದ್ರಿ ಮೋದಿನೇ ಬರೋಬ್ಬರ ಪ್ರೈಮ್ ಮಿನಿಸ್ಟರ್. ನಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಪ್ರಪಂಚದಾಗ ಸಾರಾಯಿ ಹೋಗಲಾಡ್ಸ್ಬೇಕು. ಅಷ್ಟು ದೊಡ್ಡ ಯೋಚನೆನೇ ಮಾಡಿಲ್ಲಪ್ಪಿ ನಾವು. ಶರಣ್ರಿ ಎಲ್ಲ ಬಿಜಾಪುರ ಮಂದಿಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಸ್ವತಂತ್ರ ದಿನಾಚರಣೆ ಸಲುವಾಗಿ ನಾ ಜನಗಳ ಜೊತೆ ಚರ್ಚೆ ಮಾಡ್ಬೇಕನ್ನತ್ತನು. ಬರ್ರಿ ಹೋಗುನು. ಹಾಯ್, ನಿಮ್ಮ ಹೆಸರೇನ್ರಿ? ಜ್ಯೋತಿ ಜನಗೊಂಡು. ನೀವು ಏನ್ ಕೆಲಸ ಮಾಡ್ಕೊಂಡಿರಿ? ನಾ ಸ್ಟಾಫ್ ನರ್ಸ್. ಪ್ರಕಾಶ್ ಕಿಚನ್ ಏನು ಬಿಸ್ನೆಸ್ ಗಿರ್ನಿಗೆ ಬಿಸ್ನೆಸ್. ದೇವೇಂದ್ರಪ್ಪ, ನಾವು ರಿಟೈರ್ಮೆಂಟ್ ಹೈಸ್ಕೂಲ್ ಟೀಚರ್. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಫೋಟೋಗ್ರಫಿ ಮಾಡ್ತೀವಿ. ರಾಜಶ್ರೀ ಹಿರೇಮಠ್. ನಾವು ಏನಿಲ್ರಿ, ಹೌಸ್ ವೈಫ್. ಪ್ರತಿ ಆಗಸ್ಟ್ 15ಕ ನಾವು ಸ್ವತಂತ್ರದ ದಿನಾಚರಣೆ ಆಚರಿಸ್ತೀವ್ರಿ. ಇದು ಎಷ್ಟನೇ ವರ್ಷದ ಆಚರಣೆ ರೀ? ಇದು 76ನೇ ವರ್ಷದ ಆಚರಣೆ. 76ನೇ ವರ್ಷ. ಇದು 78. 78. ಇಲ್ರಿ, ಅದು 78 ರೀ. ಇರ್ಲಿ ತೋರಿ. ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿರಿ? ನಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಎಲ್ಲ ಎಮ್ ಎಲ್ ಎ MP ಗಳನ್ನ ಮನೆ ಕಳಿಸಿ ಬರೀ IAS KS ಓದೋರಿಗೆ MLA MP ಮಾಡಿಬಿಡ್ತೀನಿ. ಪ್ರೈಮ್ ಮಿನಿಸ್ಟರ್ ಆದ್ರೆ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಮೀನ್ಸ್ ಅದ ಎಕ್ಸಾಂಪಲ್ಸ್ ರೀ. ಎಕ್ಸಾಂಪಲ್ಸ್ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಹಾಂ ಮತ್ತು ದೇಶದ ರಕ್ಷಣೆ ಬಗ್ಗೆ, ಹಾಂ ರೀ, ದೇಶದ ಸಾಮಾಜಿಕ ಕೆಲಸಗಳ ಬಗ್ಗೆ ಮಾಡಬೇಕು. ನಾವು ಹಾಂ ರೀ. ನಮ್ಮ ಕಡೆ ಈ ಸರ್ ಬರೋಬ್ಬರ ಇದ್ರಿ ಮೋದಿನೇ ಬರೋಬ್ಬರ ಪ್ರೈಮ್ ಮಿನಿಸ್ಟರ್. ಅವ್ರ ಹೆಚ್ಚಿಗೆ ಅಂದ್ರೆ ನಾವು इतने तेजस्वी लोग हैं हमारे पास. ಇಲ್ರಿ, ನಿಮ್ಮ ಅನಿಸಿಕೆ ಏನೈತ್ರಿ? ನೀವು ಆದ್ರೆ ಏನ್ ಮಾಡೋದು ಅವ್ರ ಅನಿಸಿಕೆನೇ ನಮ್ದೇ. ಅವ್ರೇನು कितने शानदार विचार रखते हैं. ಮಾಡೋದಿರಿ ಕರೆಕ್ಟ್. ನಾವು ಮಾಡೋದೇನೋ ಅವ್ರು ಮಾಡೋದು. ಅಷ್ಟು ದೊಡ್ಡ ಯೋಚನೆನೇ ಮಾಡಿಲ್ಲಪ್ಪಿ ನಾ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ. ನಾವೇನಿಲ್ರಿ, ಪ್ರಪಂಚದಾಗ ಸಾರಾಯಿ ಹೋಗಲಾಡ್ಸ್ಬೇಕಂತ ಅನ್ಕೊಂಡಿವಿ. ನಾವು ಪ್ರಧಾನಮಂತ್ರಿ ಆದ್ರೆ ಹಾಂ ರೀ, ಪ್ರೈಮ್ ಮಿನಿಸ್ಟರ್ ಆದ್ರೆ ರೀ. ದೇಶದ ರಕ್ಷಣೆ ಮಾಡಬೇಕು, ದೇಶ ಅಭಿವೃದ್ಧಿ ಆಗಬೇಕು. ಹಾಂ ರೀ, ಎಲ್ಲರೂ ಬಡವರು ಕೂಲಿಕಾರರು ಹಾಂ ರೀ, ಜೀವನ ನೆಮ್ಮದಿಯಿಂದ ಬದುಕಬೇಕು ಹಾಂ ರೀ. ಅಂತ ನಮ್ಮ ವಿಚಾರ. ನಾವು ಬಡತನ ಹೋಗಿಸ್ಬೇಕನ್ನೋ ವಿಚಾರ. ಇಲ್ರಿ, ಮೀನ್ಸ್ ಅಂಥ ಸಿಚುವೇಶನ್ ಬತ್ತು ನೀವು ಮಾಡ್ಬೇಕಂದ್ರೆ ಈಗ ಏನೇನು ಇಂಥವೆಲ್ಲ ಅದಾವಲ್ರಿ, ಅವು ಏನು ಮಾಡ್ಬೇಕಂತ ಹೇಳಿ ಅನ್ಕೊಂಡಿರಿ? ಬಹಳಷ್ಟು ಅದರೊಳಗೆ ಮೇಜರ್ ಅಂತಂದ್ರೆ ಎಲ್ಲರಿಗೂ ವಾಸಸ್ಥಾನ ಸಿಗಬೇಕು ಅಂತಂದ್ರೆ ಸ್ವಚ್ಛ ಮತ್ತು ನಿರ್ಮೂಲ್ಯವಾದಂಥ ಮನೆಗಳು ಹಾಂ ರೀ, ಮತ್ತು ಆಹಾರಕ್ಕೆ ಯಾರಿಗೂ ತೊಂದರೆ ಆಗಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಮತ್ತು ಈ ಸದ್ಯಕ್ಕೆ ಕಲಿತವರು ಕಲಿತ ಜನಾಂಗ ಅಂದರೆ ಡಿಗ್ರಿ ಮುಗಿಸಿ ಗ್ರ್ಯಾಜುಯೇಷನ್ ಅದೆಲ್ಲ ಮಾಡಿಕೊಂಡು ಅವರಿಗೆ ಮತ್ತು ಇದು ನೌಕರಿ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣವಾಗಬಾರ್ದು. ಸ್ವಯಂ ಉದ್ಯೋಗ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಅವರಿಗೆ ನೌಕರಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನೀವು ಆಗಸ್ಟ್ 15 ಒಳಗೆ ಏನು ಮಾಡ್ತೀರಿ? ಏನಿಲ್ರಿ, ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀವಿ, ಕೈಯಾಗ ಒಂದೊಂದು ಫ್ಲಾಗ್ ಕೊಟ್ಟು. ನಾವು ಸೆಲೆಬ್ರೇಟ್ ಮಾಡ್ತೀವಿ ರೀ, ಎಲ್ಲ ಫ್ರೆಂಡ್ಸ್ಗಳು ಕೂಡಿ ಫ್ಲಾಗ್ ಹೋಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ನಮ್ಮ ಸ್ಟಾಫ್ ಎಲ್ಲ ಸೇರಿ BLD ಹಾಸ್ಪಿಟಲ್ ಒಳಗೆ ಮಾಡ್ತೀವಿ. ಆದಷ್ಟು ನಮ್ಮ ಕೈಲಿ ಸ್ವಚ್ಛತಾ ಕಾರ್ಯಕ್ರಮ ಅಂತಂದ್ರೆ ನಮ್ಮ ಓಣಿ ನಾವು ಇರುವಂಥ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛ ಇಟ್ಕೋಬೇಕು. ಇದು ಗಾಂಧೀಜಿಯವರ ಕನಸು ಮತ್ತು ಅದನ್ನು ಸ್ವಚ್ಛ ಇಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ನೋಡಿದ್ರಲ್ಲ, ನನ್ನ ಜನರ ಜೊತೆ ಚರ್ಚೆ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.